ಹಾಯ್ ಫ್ರೆಂಡ್ಸ್, ಇವತ್ತು ಬೆಣ್ಣೆಹಣ್ಣು ಅಥವಾ ಬಟರ್ ಮಿಲ್ಕ್ ಜ್ಯೂಸು ಮಾಡೋದು ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಎಲ್ಲೂ ಸ್ಕಿಪ್ ಮಾಡಬೇಡಿ, ನೋಡಿ ಪೂರ್ತಿ ವಿಡಿಯೋ. ಹಾಯ್ ಫ್ರೆಂಡ್ಸ್, ಇದೇನು ಗೊತ್ತಾ, ಬಟರ್ ಫ್ರೂಟ್ ಹಣ್ಣು ಇವತ್ತು ಜ್ಯೂಸ್ ಮಾಡೋಣ ಅಂತ ಬಂದಿದ್ದೀನಿ. ತುಂಬ ಒಳ್ಳೆಯದು. ನೋಡಿ ಫ್ರೆಂಡ್ಸ್, ಜ್ಯೂಸ್ ಮಾಡ್ತೀನಿ. ಯಾವ ಥರ ಜ್ಯೂಸ್ ಮಾಡ್ತೀನಿ ನೋಡ್ಕೊಳ್ಳಿ. ನಿಮಗೆ ಹಣ್ಣೇನಾದರೂ ಮಾರ್ಕೆಟಲ್ಲಿ ಸಿಕ್ಕಿದ್ರೆ ಜ್ಯೂಸ್ ಮಾಡ್ಕೊಳ್ಳಿ ನೀವು ಮನೇಲಿ. ನೋಡಿ ಫ್ರೆಂಡ್ಸ್, ನಾನು ಕುಯ್ತಿದ್ದೀನಿ. ನೋಡಿ ಫ್ರೆಂಡ್ಸ್, ಇದನ್ನೆಲ್ಲ ಸೈಡಿಗೆ ಮಾಡಬೇಕು. ಒಳಗಡೆ ಹಣ್ಣಾಗೈತೆ ನೋಡಿ, ಈ ಎಲ್ಲೋ ಕಲರ್ ಆಯ್ತಲ್ಲ ಅಷ್ಟು ಮಾತ್ರ ತಗೋಬೇಕು ಫ್ರೆಂಡ್ಸ್ ಹಣ್ಣ. ನೋಡಿ ಫ್ರೆಂಡ್ಸ್, ಬೆಣ್ಣೆ ಹಣ್ಣು ಅಂತಲೂ ಕಡಿತೀವಿ ಇದನ್ನ. ನೋಡ್ಕೊಳ್ಳಿ ಹೆಂಗೆ ಸಕ್ಕತ್ತಾಗೈತೆ, ಹೆಂಗೆ ಹಣ್ಣಾಗೈತೆ, ಎಲ್ಲೋ ಕಲರ್ ಬಂದೈತೆ. ಇನ್ನೊಂದು ಹಣ್ಣಾಗಿತ್ತು, ಅದಕ್ಕೆ ಕುಯ್ತಾ ಇದೀನಿ, ಅದನ್ನೊಂದು ಜ್ಯೂಸ್ ಮಾಡೋಣ ಅಂತ. ನೋಡಿ ಫ್ರೆಂಡ್ಸ್, ಎಲ್ಲ ತೆಗ್ದಿದ್ದೀನಿ, ಎಲ್ಲೋ ಕಲರ್ ಎಲ್ಲ ತೆಗ್ಕೊಂಡಿದ್ದೀನಿ, ತೆಗ್ದಾಕಿದ್ದೀನಿ ನೋಡಿ. ಈ ಬಟರ್ ಫ್ರೂಟ್ ಜ್ಯೂಸ್ ಮಾಡೋಕ್ಕೆ ಏನೇನು ಹಾಕಬೇಕು ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಷ್ಟು ಹಣ್ಣು ಸಿಕ್ಕಿದೆ ನನಗೆ, ಹಣ್ಣು ಇಷ್ಟ ಆಗೈತೆ. ಬನ್ನಿ ಜ್ಯೂಸ್ ಮಾಡೋದು ನೋಡ್ಕೊಬೋಣ, ಯಾವ ಥರ ಜ್ಯೂಸ್ ಮಾಡ್ತೀನಿ ಅಂತ. ಟೇಸ್ಟ್ ಮಾತ್ರ ಸೂಪರ್ ಆಗಿರ್ತದೆ ಹಣ್ಣುಂದು. ಬಟರ್ ಫ್ರೂಟ್ ಜ್ಯೂಸ್ ಮಾಡೋಕ್ಕೆ ಏನೇನು ಪದಾರ್ಥ ಬೇಕು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ಒಂದು ಬೌಲಲ್ಲಿ ಬೆಲ್ಲ ತೊಗೊಂಡಿದ್ದೀನಿ, ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ, ಹಣ್ಣು, ನೀರು, ಒಂದು ಏಲಕ್ಕಿ ಕಾಯಿ, ಆಮೇಲೆ ಒಂದು ಸ್ವಲ್ಪ ಹಾಲು ತೊಗೋತೀನಿ. ಹಾಲು ಹಾಕೊಂಡು ಒಳ್ಳೇದಿನ್ನ ಜಾರಿಗೆಲ್ಲ ಹಾಕ್ಕೊಂಡಿದ್ದೀನಿ ಹಣ್ಣ. ಈಗ ಏಲಕ್ಕಿ ಕಾಯಿ ಹಾಕೋತದೆ ನೋಡಿ ಫ್ರೆಂಡ್ಸ್. ಬೆಲ್ಲ, ಸಕ್ಕರೆನೂ ಹಾಕೋಬೋದು, ಸಕ್ಕರೆನೂ ಹಾಕ್ಕೊಂಡು ಚೆನ್ನಾಗಿರ್ತದೆ. ನಾನು ಮಾತ್ರ ಬೆಲ್ಲ ಹಾಕೋತಾ ಇದ್ದೀನಿ. ಸ್ವಲ್ಪ ಹಾಲು ಹಾಕ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಬೆಣ್ಣೆ ಬಂದಂಗೆ ಬಂದಿದೆ ಹಣ್ಣು ಜ್ಯೂಸು ನೋಡಿ. ಸವಿಯಲು ಸಿದ್ಧ, ಒಳ್ಳೆ ಟೇಸ್ಟ್ ಇರ್ತದೆ. ಮಾಡ್ಕೊಳ್ಳೋದು ಹೆಂಗೆ ಅಂತ ಹೇಳಿದ್ನಲ್ಲ, ತಗೊಳ್ಳಿ ಮಾಡ್ಕೊಳ್ಳಿ ಮನೆಗೆ ಹೋಗಿ. ಬಟರ್ ಮಿಲ್ಕ್ ಜ್ಯೂಸ್ ರೆಡಿ ನೋಡಿ ಫ್ರೆಂಡ್ಸ್. ಐಸ್ ಕ್ರೀಮ್ ಇದ್ದಂಗೆ ಅದೇ. ಸೂಪರ್ ಆಗತ್ತೆ ಫ್ರೆಂಡ್ಸ್. ನೀವು ಹಣ್ಣು ತೊಗೊಂಡೋಗಿ ನಿಮ್ಮ ಮನೇಲಿ ನಾನು ಹೇಳಿದ್ನಲ್ಲ ಆ ಐಟಮ್ಗಳು ಹಾಕ್ಕೊಂಡು ಮಾಡ್ಕೊಂಡು ತಿನ್ನಿ, ಸೂಪರ್ ಆಗಿದೆ ಮಾತ್ರ ಹಣ್ಣು. ನೋಡಿ ಫ್ರೆಂಡ್ಸ್, ಬಟರ್ ಫ್ರೂಟ್ ಜ್ಯೂಸು ಸಕ್ಕತ್ತಾಗಿದೆ. ಇದು ಬೆಣ್ಣೆ ಹಣ್ಣು ಅಂತದೆ ನೋಡಿ, ಬೆಣ್ಣೆ ಇದ್ದಂಗೆ ಐತೆ. ನಾನು ಹೇಳಿದ್ನಲ್ಲ ಏನೇನು ಹಾಕಬೇಕು ಅವನ್ನೆಲ್ಲ ಹಾಕ್ಕೊಂಡು ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ನಾನು ಮಾಡಿದ್ದೀನಿ. ವಾವ್, ಸೂಪರ್ ಆಗೈತೆ ಫ್ರೆಂಡ್ಸ್. ಐಸ್ ಕ್ರೀಮ್ ಇದ್ದಂಗೆ ಆಗದೆ ಫ್ರೆಂಡ್ಸ್. ಮಕ್ಳುಗಳಿಗೆ ಬೇಕರಿಗಳಲ್ಲಿ ಐಸ್ ಕ್ರೀಮ್ ತಂದು ಕೊಡೋದು ಬದಲು ಮನೆಯಲ್ಲಿ ನೀವೇ ಹಣ್ಣು ತೊಗೊಂಡು ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಐಸ್ ಕ್ರೀಮ್ ಆದಂಗೆ ಆಗೈತೆ ಅಷ್ಟೇ.